ಹಾಯ್ ಫ್ರೆಂಡ್ಸ್, ನಮಸ್ಕಾರ ರೀ. ಜ್ಞಾನಸಿರಿ ಚಾನಲ್ಗೆ ಸ್ವಾಗತ. ನಾನಿವತ್ತು ಸಜ್ಜಿ ರೊಟ್ಟಿ ಮಾಡೋದು ಹೆಂಗಂತ ಪೂರ್ತಿ ವಿಧಾನದೊಳಗೆ ಹೇಳ್ಕೊಡ್ತೇನೆ ನೋಡಿರಿ. ನಾವೊಂದು 2 kg ಸಜ್ಜಿ ತರಿಸೀನಿ. ಅದನ್ನು ಈ ಥರ ನೀರೊಳಗೆ ಕ್ಲೀನಾಗಿ ತೊಳ್ಕೊಬೇಕು. ಮ್ಯಾಲೇನು ಬಂದಿರ್ತೈತಲ್ಲ ಅದನ್ನು ತೆಗೆದು ಬಿಡ್ಬೇಕು, ತೆಗೆದು ಚೆಲ್ಲಬೇಕು. ಕೆಳಗಿರೋದನ್ನೆಲ್ಲ ಕ್ಲೀನಾಗಿ ತೊಳೆದು ಈ ಥರ ಒಂದು ಬುಟ್ಟಿ ಒಳಗೆ ಶೋಧಿಸ್ಕೊಂಡು ಇಟ್ಕೋಬೇಕು. ಇಟ್ಕೊಂಡು ಒಂದು ಕ್ಲೀನ್ ಒಳಗೆ ಒಂದು ಬಟ್ಟೆ ತೊಗೊಂಡು ಅವನ್ನ ಒಣ ಹಾಕ್ಬೇಕು ರೀ, ಬಿಸಿಲು ಬರೋ ಜಾಗದಾಗ. ಈ ಥರ ತೆಳುವಾಗಿ ಬಿಸಿಲು ಬರೋ ಜಾಗದೊಳಗೆ ಒಣಗಿ ಹಾಕ್ಬೇಕು. ಅವು ಒಣಗಿಂದ ಒಂದು 2-3 ತಾಸು ಒಣಗಿಂದ ಅದಕ್ಕೆ ಸ್ವಲ್ಪ ಅಕ್ಕಿ ಕುಡಿಸ್ಬೇಕು. ಒಂದು 1/4 kg ಅಷ್ಟು. 2 kg ಸಜ್ಜಿಗೆ 1/4 kg ಅಷ್ಟು ಅಕ್ಕಿ ಕುಡಿಸ್ಬೇಕು. ಒಂದು 2 ಅರಿಶಿನ ಬೇರೆ ಜಜ್ಜಿ ಹಾಕೇನಿ ನೋಡಿರಿ ನಾನು. ಅಂದ್ರೆ ಕಲರ್ ಚಲೋ ಬರ್ತೈತೆ ರೀ ಇದು, ಅರಿಶಿನ ಬೇರೆ ಹಾಕಿದ್ರೆ. ಇಲ್ಲ ರೊಟ್ಟಿ ಮಾಡೋ ಮುಂದೆ ಹಿಟ್ಟೊಳಗೆ ಅರಿಶಿನ ಪುಡಿನೂ ಸೇರಿಸ್ಕೊತಾರೆ. ಈಗ ಇದನ್ನು ಗಿರಣಿ ಮಾಡಕ್ಕೆ ಕೊಡ್ಬೇಕು ರೀ. ಹಿಟ್ಟು ನಾವು ಹಾಕಿಸ್ಕೊಂಬಂದಿಂದ ಈ ಥರ ಬಂದೈತೆ ನೋಡಿರಿ ಹಿಟ್ಟು. ಅದಕ್ಕೆ ಒಂದು 2 ಗ್ಲಾಸ್ ನೀರಿಟ್ಟು ನಾವು ಜಿಗಟ್ ಹಾಕೀವಿ. ಅದು ನಾವು ವಿಡಿಯೋ ಕ್ಲಿಪ್ ಮಿಸ್ ಆಗೈತೆ ರೀ. ಈ ಥರ ಚೆಂದಾಗೆ ಸ್ವಲ್ಪ ನೀರು ಚಿಮುಕ್ ಹೊಡ್ಕೊಂಡು ಚೆಂದಾಗೆ ನಾದ್ಕೋಬೇಕ್ರಿ. ಇದನ್ನು ಎಷ್ಟು ಚೆಂದ ನಾದ್ತೇವೆ ಅಷ್ಟು ಚಲೋ ರೊಟ್ಟಿ ಬರ್ತಾವ್ರಿ ಅವು. ಈ ಥರ ನಾದ್ಕೋಬೇಕು ನೋಡಿರಿ. ಕಟ್ಟಕ್ಕೆ ರೊಟ್ಟಿ ಮಾಡೋದ್ರಿಂದ ಸ್ವಲ್ಪ ಹಿಟ್ಟು ಗಟ್ಟಿಯಾಗಿ ಬರಬೇಕಿದೆ. ಗಟ್ಟಿನ ನಾದ್ಕೋಬೇಕು. ಇಷ್ಟು ಸಣ್ಣ ಸಣ್ಣ ಉಳ್ಳಿ ತೊಗೊಂಡು ಈ ಥರ ಎಳ್ಳು ಹಚ್ಚಿ ಬಡಿಬೇಕ್ರಿ. ಬಡಿಯಾಕೆ ಬಂದ್ರೆ ಬಡಿಬೋದು, ಇಲ್ಲ ಲಟ್ಟಿಸ್ನೂ ಲಟ್ಟಿಸ್ತಾರೆ ರೀ. ನಮ್ಮ ಮನ್ಯಾಗ ಇವರು ರೊಟ್ಟಿ ಚಲೋ ಮಾಡ್ತಾರೆ. ಅಕ್ಕಿ ಕಡೆಯಿಂದ ನಾನು ರೊಟ್ಟಿನ ಮಾಡಕ್ಕೆ ಹಚ್ಚಿ ವಿಡಿಯೋ ಮಾಡೀನಿ. ಈ ಥರ ಮೊದಲು ಒಂದೇ ಕೈಲಿ ಬಡ್ಕೋಬೇಕು, ಆಮೇಲೆ 2 ಕೈಯಿಂದ ಈ ಥರ ಬಡಿಬೇಕು ನೋಡಿರಿ. ರೊಟ್ಟಿ ಮಾಡಿದ್ದು ಒಂದು ಕಲೆ ಫ್ರೆಂಡ್ಸ್. ಇದು ಎಲ್ಲರಿಗೂ ಇಷ್ಟು ಕ್ಲೀನಾಗಿ ಮಾಡೋಕ್ಕೆ ಬರೋಂಗಿಲ್ಲ. ನಾವು ಒಲೆ ಮೇಲೆ ಮಾಡ್ತೇವ್ರಿ ರೊಟ್ಟಿ. ಈ ಥರ ಹಾಕಬೇಕು. ಹಾಕಿಂದ ನೋಡಿರಿ ಸ್ವಲ್ಪ ಹೊತ್ತಿಗೆ ನೀರು ಹಚ್ಚಬೇಕು. ಒಂದು ಬಟ್ಟೆಯಿಂದ ಈ ಥರ ಪೂರ್ತಿ ರೊಟ್ಟಿಗೆ ನೀರು ಹಚ್ಚಬೇಕು. ಸ್ವಲ್ಪ ಹೊತ್ತು ಈ ಥರ ಗುಳ್ಳಿ ಎದ್ದಿಂದ ಹೊಳಿಸಿ ಹಾಕ್ಬೇಕು ನೋಡಿರಿ. ಅದನ್ನು ಮತ್ತೊಂದು ರೊಟ್ಟಿ ಮಾಡಾಕತ್ತೀರಿ ನೋಡಿರಿ. ಸ್ವಲ್ಪ ಕೈಗೆ ಏನಾರ ಹತ್ಕೊಳಕತ್ತಿದ್ರೆ ಸ್ವಲ್ಪ ಹಿಟ್ಟು ಹಚ್ಚಿ ರೊಟ್ಟಿ ಮಾಡ್ಬೇಕು. ಈ ಥರ ನೋಡಿರಿ. ಇದನ್ನು ಸ್ವಲ್ಪ ತಿರುಗಿಸಿ ಹಾಕ್ಕೊತ ಇರ್ಬೇಕು. ಅದನ್ನು ಒಂದೇ ಕಡೆ ಆದರೆ ಮತ್ತಿನ್ನು ಹೊತ್ತಿ ಬಿಡ್ತೈತಿ ರೊಟ್ಟಿ. ಈ ಥರ ಬರ್ತೈತೆ ನೋಡಿರಿ. ಹತ್ತಕ್ಕೆ ಬಾರ್ದ್ರಿ. ಇದನ್ನು ಅರ್ಬಿ ತೊಗೊಂಡು ಒಬ್ಬೊಬ್ಬರು ಪ್ರೆಸ್ ಮಾಡ್ತಾರೆ. ಇದನ್ನು ಕಟ್ಟಕ್ಕೆ ರೊಟ್ಟಿ ಪ್ರೆಸ್ ಮಾಡೋಂಗೇ ಇಲ್ಲ. ಇದನ್ನು ಹಿಂಗೆ ಬಿಡ್ಬೇಕು. ಹಿಂಗೆ ಬಿಟ್ಟು ಹಿಂದೆ ಉರಿ ಬಡಿ ಜಾಗದೊಳಗೆ ಒಲೆ ಅಂತಕ್ಕೆ ಈ ಥರ ನಾವು ಇಡ್ತೇವೆ ನೋಡಿರಿ. ಇಷ್ಟು ರೊಟ್ಟಿ ಆಗ್ಯಾವು. ಈ ಥರ ಕಟ್ಟಕ್ಕಾಗಿ ಬರಲಿ ಅಂಥೇಳಿ ಈ ಥರ ಆರಿಡ್ತೇವೆ ನಾವು ರೊಟ್ಟಿನ. ಸಂಕ್ರಮಣದ ಸ್ಪೆಷಲ್ ಇವೆ ಸಜ್ಜಿ ರೊಟ್ಟಿ ನೋಡಿರಿ ನಮ್ದಿದು. ಈ ಥರ ಬಂದೈತಿ. ಇನ್ನೂ ಸ್ವಲ್ಪ ಹಿಟ್ಟು ಐತ್ರಿ ಅದು, ಮತ್ತು ಅವನ್ನ ಮಾಡಬೇಕಾಗೈತಿ. ನಾ ಇಷ್ಟ ತೋರ್ಸೇನಿ ಈಗ. ಈ ಥರ ಬಂದವು ನೋಡಿರಿ. ಎಳ್ಳು ಭಾಳ ಅಂದ್ರೆ ಭಾಳ ಟೇಸ್ಟಿ ಆಗ್ತಾವ್ರಿ ಇವು. ಭಾಳ ಅಂದ್ರೆ ಭಾಳ ಪಳ್ಳು ಇರ್ತಾವೆ. ಮುರಿದ್ರೆ ಸಾಕು ಹಂಗೆ ಇದಾಗ್ತಾವೆ. ಫ್ರೆಂಡ್ಸ್, ಸಬ್ಸ್ಕ್ರೈಬ್ ಮಾಡಿರಿ, ಲೈಕ್ ಮಾಡಿರಿ, ಬೆಲ್ ಐಕಾನ್ ಕ್ಲಿಕ್ ಮಾಡಿರಿ. ಹೆಂಗೆ ಬಂದೈತೆ ಅಂತ ನಮಗೆ ಕಮೆಂಟ್ ಮಾಡಿ ತಿಳಿಸ್ರಿ. ನೀವು ಟ್ರೈ ಮಾಡಿರಿ ಫ್ರೆಂಡ್ಸ್ ಇದನ್ನು. ಥ್ಯಾಂಕ್ ಯು.